ಕನ್ನಡ ಲೈಫ್ ಸ್ಟೋರಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ದಕ್ಕೆ, ಸ್ಟೋರಿ ಕೇಳ್ತಾ ಇದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಿಯಲ್ ಸ್ಟೋರಿ. ನನಗೆ ಈಗಲೇ ಮದುವೆ ಆಗಲು ಇಷ್ಟವಿಲ್ಲ, ಆದರೆ ನನ್ನ ಗರ್ಲ್ ಫ್ರೆಂಡ್ ಮದುವೆಗೆ ಒತ್ತಾಯಿಸುತ್ತಿದ್ದಾಳೆ. ನಾನು ನನ್ನ ಗೆಳತಿಯನ್ನು ಪ್ರೀತಿಸುತ್ತಿದ್ದೇನೆ. ನಾವಿಬ್ಬರು 4 ವರ್ಷದಿಂದ ಸಂಬಂಧದಲ್ಲಿದ್ದೇವೆ, ಆದರೆ ನನಗೆ ಈಗಲೇ ಮದುವೆಯಾಗಲು ಇಷ್ಟವಿಲ್ಲ. ನಾನು 32 ವರ್ಷ ವಯಸ್ಸಿನ ಅವಿವಾಹಿತ ವ್ಯಕ್ತಿ. ನಾನು 4 ವರ್ಷಗಳಿಂದ ಓರ್ವ ಹುಡುಗಿಯ ಜೊತೆ ಸಂಬಂಧದಲ್ಲಿದ್ದೇನೆ. ನಮ್ಮ ಪ್ರೀತಿ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಗೆಳತಿ ನನ್ನ ಮುಂದೆ ಮದುವೆಯಾಗುವ ಆಸೆಯನ್ನು ವ್ಯಕ್ತಪಡಿಸಿದಳು. ನನಗೆ 35 ವರ್ಷದ ನಂತರವೇ ಮದುವೆಯಾಗುವುದಾಗಿ ಡೇಟಿಂಗ್ ಮಾಡುವ ಮೊದಲೇ ಹೇಳಿದ್ದೆ. ಆದರೂ ಈಗಲೇ ಮದುವೆಯಾಗುವಂತೆ ಹಠ ಮಾಡುತ್ತಿದ್ದಾಳೆ. ಆದರೂ ನನಗೂ ಆರ್ಥಿಕವಾಗಿ ಸೆಟಲ್ ಆಗಿದ್ದರೂ ಮಾನಸಿಕವಾಗಿ ನಾನು ಇನ್ನೂ ಮದುವೆಗೆ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಹೆತ್ತವರು ತೋರಿಸಿದ ಹುಡುಗನನ್ನು ವಿವಾಹವಾಗುವುದಾಗಿ ಹೇಳುತ್ತಿದ್ದಾಳೆ. ನಾನು ಆಕೆಗೆ ಕೆಲವು ವರ್ಷಗಳ ನಂತರ ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ಅವಳು ತುಂಬ ಕೋಪಗೊಂಡಳು. ಆಕೆಯನ್ನು ಮದುವೆಯಾಗಲು ನಾನು ಒಪ್ಪದಿದ್ದರೆ ಆಕೆಯೇ ಹೆತ್ತವರು ಆಯ್ಕೆ ಮಾಡದ ಯಾವುದೇ ಹುಡುಗನನ್ನು ಮದುವೆಯಾಗುತ್ತೇನೆ ಎಂದು ಅವಳು ನನಗೆ ಎಚ್ಚರಿಕೆ ನೀಡಿದ್ದಾಳೆ. ಆಕೆಯನ್ನು ಕಳೆದುಕೊಳ್ಳುವ ಇಷ್ಟವಿಲ್ಲ. ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ನಾನು ಅವಳನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಆದರೆ ಈಗ ನಾನು ಅವಳನ್ನು ಮದುವೆಯಾಗಲು ಬಯಸುವುದಿಲ್ಲ. ಮದುವೆಯ ಬಂಧನದಲ್ಲಿ ಸಿಲುಕಲು ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ನಮ್ಮ ಸಂಬಂಧವು ಹಾಳಾಗದಂತೆ ಆಕೆಗೆ ಹೇಗೆ ವಿವರಿಸಬೇಕು ನೀವೇ ಹೇಳಿ. ಅನೇಕ ಜನರು ಬದಲಾವಣೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದರೆ ನೀವು ಯಾರೊಂದಿಗಾದರೂ ಡೇಟಿಂಗ್ ಮಾಡುವಾಗ ಅವರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸರಿಹೊಂದಿಸುವುದು ಸಹ ಅಗತ್ಯವಾಗಿದೆ. ಕಳೆದ 4 ವರ್ಷಗಳಿಂದ ನೀವು ಹುಡುಗಿಯೊಂದಿಗೆ ಸಂಬಂಧ ಹೊಂದಿದ್ದೀರಿ ಎಂದು ನೀವು ಹೇಳಿದ್ದೀರಿ. ಹಾಗಿರುವಾಗ ನೀವು ಬಯಸಿದರೂ ಯೋಜನೆಯಲ್ಲಿ ಬದಲಾವಣೆಗಳು ಆಕೆಯೇ ಆಗುತ್ತದೆ. ಕಾಯುವ ಸಮಯ ಕಡಿಮೆ ಮಾಡಬೇಕು. ಈ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಅವಳು ಸಂಪೂರ್ಣವಾಗಿ ಸಿದ್ಧಳಾಗಿದ್ದಾಳೆ ಎಂಬುದು ನಿಮ್ಮ ಗೆಳತಿಯ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಏಕೆಂದರೆ ಈ ಸಂಬಂಧದಲ್ಲಿ ಅವಳು 100% ನೀಡುತ್ತಿದ್ದಾಳೆ. ಅಂತಹ ಪರಿಸ್ಥಿತಿಯಲ್ಲಿ ನೀವಿಬ್ಬರು ಪರಸ್ಪರ ಹೊಂದಾಣಿಕೆಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಮುಂದುವರಿಯುವುದು ಉತ್ತಮ. ಅಂದರೆ ನೀವು ವಿವಾಹಕ್ಕೆ ಕಾಯುತ್ತಿರುವ ಸಮಯವನ್ನು ಕಡಿಮೆ ಮಾಡಬೇಕು. ಅದೇ ಸಮಯದಲ್ಲಿ ನಿಮ್ಮ ಗೆಳತ ಸಹ ನಿಮಗೆ ಸ್ವಲ್ಪ ಸಮಯವನ್ನು ನೀಡಬೇಕಾಗುತ್ತದೆ. ಇದರಿಂದ ನೀವು ಮದುವೆಯ ಬಗ್ಗೆ ಸರಿಯಾಗಿ ಚರ್ಚಿಸಬಹುದು. ಗೆಳತಿಗೆ ವಿವರಿಸಬೇಕು. ಮದುವೆಯ ಮಾನಸಿಕ ಸಿದ್ಧತೆ ಏನು ಎಂಬ ಪ್ರಶ್ನೆಯನ್ನು ನೀವೇ ನಿಮ್ಮಲ್ಲಿ ಹೇಳಿಕೊಳ್ಳಬೇಕು. ನೀವು ಈ ಬಗ್ಗೆ ಸರಿಯಾಗಿ ತಿಳಿದುಕೊಂಡರೆ ನಿಮ್ಮ ಗೆಳತಿಗೂ ಸರಿಯಾಗಿ ವಿವರಿಸಬಹುದು. ಬಹುಶಃ ಇದರ ನಂತರ ಅವರು ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮಗೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಮದುವೆಯಾಗಲು ಆಸಕ್ತಿ ಹೊಂದಿಲ್ಲ. ನೀವು ಅವರನ್ನು ಮದುವೆಯಾಗಲು ಬಯಸುವುದಿಲ್ಲ ಎಂದು ಅವರು ಭಾವಿಸಬಹುದು. ನಂತರ ಅವನು ಬೇರೊಬ್ಬರ ಮದುವೆಯಾಗಲು ಸಿದ್ಧವಾಗಬಹುದು. ಫ್ರೆಂಡ್ಸ್, ಇದು ನಿಮ್ಮ ಸ್ಟೋರಿ ಅರ್ಥ ಆಗಿದೆ ಅಂತ ನಾನಾದರೂ ತಿಳ್ಕೊತಾ ಇದ್ದೀನಿ. ನಿಮಗೆ ಈಗ ಅನಿಸಿದೆ ಅಂತ ಹೇಳಿ ನಮಗೆ. ಥ್ಯಾಂಕ್ ಯು ಸೋ ಮಚ್.